ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇರುವಂಥದ್ದು. ಶ್ರೀಮಠಕ್ಕೆ ಸಹಸ್ರಾರು ಭಕ್ತರ ದಂಡು ಹರಿದು ಬರ್ತಾ ಇದೆ. ರಾಯರ ಮಠಕ್ಕೆ ಬರ್ತಕ್ಕಂಥ ಭಕ್ತರ ಎಲ್ರಿಗೂ ಕೂಡ ಇರೋದು ಒಂದೇ ಕನಸು, ಏನಂದರೆ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥದ್ದು ಒಂದು ಕನಸಿರುತ್ತೆ. ಯಾಕಂತ ಹೇಳಿದ್ರೆ ಗಂಗಾ ಸ್ನಾನ ತುಂಗಪಾನ ಅನ್ನುವಂಥದ್ದು ಒಂದು ಮಾತಿದೆ. ಅಂದರೆ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿದರೆ ಮಾಡಿದ ಪಾಪ ಕರ್ಮಗಳೆಲ್ಲವೂ ಕೂಡ ವಿಮೋಚನೆ ಆಗ್ತವೆ ಅನ್ನುವಂಥದ್ದು ಭಕ್ತರಲ್ಲಿರುವಂಥ ಒಂದು ದೃಢ ನಂಬಿಕೆ. ಜೊತೆಗೆ ವಿಮೋಚನೆ ಆಗ್ತವೆ ಅನ್ನುವಂಥದ್ದೇನಿದೆ. ಹೀಗಾಗಿಯೇ ಭಕ್ತರು ಎಷ್ಟೇ ಕಾಲ ಆದರೂ ಕೂಡ ಅಂದರೆ ಮಂತ್ರಾಲಯಕ್ಕೆ ಬಂದಂಥ ಸಂದರ್ಭದಲ್ಲಿ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿಯೇ ನಂತರ ರಾಯರ ದರ್ಶನ ಮಾಡುವಂಥದ್ದು ಒಂದು ಪ್ರತೀತಿ ಇದೆ. ಆದರೆ ಈ ಬಾರಿ ಮಳೆರಾಯ ಇಂಥದ್ದೊಂದು ಅವಕಾಶವನ್ನು ಭಕ್ತರಿಂದ ಕಿತ್ಕೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಮಳೆ ಆಗದೇ ಇರುವಂಥ ಕಾರಣಕ್ಕಾಗಿ ಬರಗಾಲದ ಛಾಯೆ ಇದೆ. ಹೀಗಾಗಿ ತುಂಗಭದ್ರಾ ಒಡಲು ಸಂಪೂರ್ಣವಾಗಿ ಖಾಲಿಯಾಗಿ ಹೋಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಭೀಕರವಾಗಿರುವಂತಹ ಸ್ಥಿತಿ ಇರುವಂಥದ್ದು. ತುಂಗಭದ್ರಾ ನದಿ ಒಡಲೇನಿದೆ, ಈ ನದಿ ಒಡಲಲ್ಲಿ ಬರೀ ಬಂಡೆಗಳೇ ಕಾಣಸಿಗ್ತಾ ಇದ್ದಾವೆ. ಭಕ್ತರು ಯಾರೆಲ್ಲ ಪುಣ್ಯ ಸ್ನಾನಕ್ಕಾಗಿ ತುಂಗಭದ್ರಾ ತೀರಕ್ಕೆ ಬರ್ತಾರೆ ಎಲ್ಲರೂ ಕೂಡ ನಿರಾಶೆಯ ಮನೋಭಾವದಿಂದಲೇ ವಾಪಸ್ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ತುಂಗಭದ್ರಾ ನದಿಯಲ್ಲಿ ಅಲ್ಲಲ್ಲಿ ಸ್ವಲ್ಪ ನೀರು ನಿಂತ್ಕೊಂಡಿದೆ, ಅಲ್ಲಿ ಹೋಗಿ ಸ್ನಾನ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಆ ಅಲ್ಪ ಪ್ರಮಾಣದ ನೀರಲ್ಲಿ. ಹೀಗಾಗಿ ಭಕ್ತರು ಸ್ನಾನದ ಬದಲಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಅದೇ ಏನು ಪುಣ್ಯ ಸ್ನಾನ ಅನ್ನುವಂಥ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥದ್ದು. ದೂರದ ಊರಿನಿಂದ ಭಕ್ತರು ಬರ್ತಾರೆ, ಅಂದರೆ ದೇಶ ವಿದೇಶಗಳಿಂದ ಬರ್ತಾರೆ, ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರು ಬರುವಂಥದ್ದು. ಎಲ್ಲರೂ ಕೂಡ ಈ ನದಿಯಲ್ಲಿ ಪುಣ್ಯ ಸ್ನಾನಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇಡೀ ನದಿಯಲ್ಲಿ ಅಲೆದಾಡ್ತಾ ಇದ್ದಾರೆ. ಭಕ್ತರ ಗೋಳಾಟ ಸಾಕಷ್ಟು ರೀತಿಯಲ್ಲಿ ಬೇಸರವನ್ನು ತರಿಸುವಂಥದ್ದು. ಈ ಬಗ್ಗೆ ಮಂತ್ರಾಲಯ ಶ್ರೀಗಳಾಗಿರುವಂಥ ಸುಬುಧೇಂದ್ರ ತೀರ್ಥರು ಕೂಡ ಈ ಬಗ್ಗೆ ಅಂದರೆ ಪುಣ್ಯ ಸ್ನಾನ ಈ ಬಾರಿ ಭಕ್ತರಿಗೆ ಸಿಗೋದಿಲ್ಲ ಅನ್ನುವಂಥದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಭಕ್ತರ ವಿಚಾರಕ್ಕೆ ಬರೋದಾದರೆ ಪ್ರತಿ ಭಕ್ತರು ಕೂಡ ಅವರೆಲ್ಲರೂ ಕೂಡ ವಸತಿಯನ್ನು ಒಂದು ಸೌಲಭ್ಯ ಉಳ್ಳಂಥವ್ರೆಲ್ಲರೂ ಕೂಡ ಎಲ್ಲೋ ಒಂದು ಕಡೆ ನದಿಯಲ್ಲಿ ಮತ್ತು ನದಿ ಪಾತ್ರ ಏನಿದೆ ಅಂದರೆ ನದಿ ದಡದಲ್ಲಿ ಮತ್ತು ನದಿಯಲ್ಲಿ ಓಡಾಡಿಕೊಂಡು ಪುಣ್ಯ ಸ್ನಾನ ಮಾಡಬೇಕು ಅಥವಾ ನದಿ ನೀರಲ್ಲಿ ಎಲ್ಲೊಂದು ಕಡೆ ಪೂಜೆ ಮಾಡಬೇಕು ಅನ್ನುವಂಥದ್ದು ಒಂದು ಆಸೆ ಇರುತ್ತೆ, ಕನಸಿರುತ್ತೆ. ಅದು ಸಂಪೂರ್ಣವಾಗಿ ಈ ಬಾರಿ ನಿರಾಶೆ ಆಗಿರುವಂಥದ್ದು. ಭಕ್ತರು ಈ ಬಾರಿ ಭೀಕರ ಬರಗಾಲದಿಂದ ಆ ಪುಣ್ಯ ಸ್ನಾನಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ ಅನ್ನುವಂಥ ಏಕೈಕ ಕಾರಣದಿಂದ ಶ್ರೀಮಠದಿಂದಲೇ ಭಕ್ತರಿಗಾಗಿ ಏನು ಸ್ನಾನಘಟ್ಟಗಳ ಒಂದು ವ್ಯವಸ್ಥೆ ಮಾಡಿಕೊಳ್ಳಲಾಗಿರುವಂಥದ್ದು. ಅಂದರೆ ನದಿ ತೀರದಲ್ಲೇ ನೂರಾರು ಶವರ್ಗಳನ್ನು ಶ್ರೀಮಠ ಅಳವಡಿಕೆ ಮಾಡಿರುವಂಥದ್ದು. ಆ ಶವರ್ಗಳಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸ್ನಾನದ ವ್ಯವಸ್ಥೆ, ಜೊತೆಗೆ ಪುರುಷರಿಗೆ ಪ್ರತ್ಯೇಕವಾಗಿರುವಂತಹ ಒಂದು ಸ್ನಾನದ ವ್ಯವಸ್ಥೆನ ಸದ್ಯ ಶ್ರೀಮಠ ಮಾಡಿಕೊಟ್ಟಿರುವಂಥದ್ದು. ಅಂದರೆ ಈ ಭೀಕರ ಬರಗಾಲದಿಂದ ಸಾಕಷ್ಟು ಭಕ್ತರು ಯಾರೆಲ್ಲ ಪುಣ್ಯ ಸ್ನಾನಕ್ಕೆ ಬರ್ತಾರೆ ಇವರೆಲ್ಲರೂ ಕೂಡ ನಿರಾಶೆಯಿಂದ ವಾಪಸ್ ಹೋಗ್ತಾ ಇರುವಂತಹ ಸ್ಥಿತಿ ಕಂಡು ಬರ್ತಾ ಇದೆ. ಹೀಗಾಗಿ ಶ್ರೀಮಠ ಕೂಡ ಕಳವಳ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅದರಲ್ಲೂ ಶ್ರೀಮಠದ ಪೀಠಾಧಿಪತಿ ಆಗಿರುವಂಥ ಸುಬುಧೇಂದ್ರ ತೀರ್ಥರು ಈ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ ಆರಾಧನಾ ಇರುವಂಥ ಕಾರಣಕ್ಕಾಗಿ 1 ವಾರಗಳ ಕಾಲ ಭಕ್ತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಅಲ್ಪ ಪ್ರಮಾಣದಲ್ಲಾದರೂ ಡ್ಯಾಮ್ನಿಂದ ನೀರು ಬಿಡಿ ಅಂತೇಳಿ ಕರ್ನಾಟಕ ಸರ್ಕಾರ ಜೊತೆಗೆ ಆಂಧ್ರ ಪ್ರದೇಶದ ಸರ್ಕಾರಗಳ ಜೊತೆಗೆ ಒಂದು ಪತ್ರ ವ್ಯವಹಾರ ಮಾಡಿರುವಂಥದ್ದು. ಅಂದರೆ ಭಕ್ತರು ಬರುವಂಥದ್ದು ಏನು ಪುಣ್ಯ ಸ್ನಾನ ಮಾಡಿದ್ರೆ ಎಲ್ಲೊಂದು ಕಡೆ ಸಾಕಷ್ಟು ರೀತಿಯಲ್ಲಿ ಒಳಿತಾಗುತ್ತೆ, ಜೊತೆಗೆ ಪಾಪ ವಿಮೋಚನೆ ಆಗುತ್ತೆ ಅನ್ನುವಂಥದ್ದು ಏನು ಅವರ ದೃಢವಾಗಿರುವಂಥ ಒಂದು ನಂಬಿಕೆ ಇದೆ. ಹೀಗಾಗಿ ನಂಬಿಕೆಗೆ ಪೆಟ್ಟು ಬೀಳ್ತಾ ಇರುವಂಥದ್ದು ಸದ್ಯ ಪರಿಸ್ಥಿತಿ ಇದೆ. ಹೀಗಾಗಿ ಅಲ್ಪ ಪ್ರಮಾಣದಲ್ಲಿ ತಾವು ನೀರು ಬಿಟ್ಟರೆ ಭಕ್ತರಿಗೆ ಅನುಕೂಲ ಆಗುತ್ತೆ ಅನ್ನೋಂಥೇಳಿ ಶ್ರೀಮಠದಿಂದ ಒಂದು ಪತ್ರ ವ್ಯವಹಾರ ಮಾಡಿದ್ದಾರೆ. ಈ ಬಗ್ಗೆ ಕರ್ನಾಟಕ ಸರ್ಕಾರ ಜೊತೆಗೆ ಆಂಧ್ರ ಪ್ರದೇಶ ಸರ್ಕಾರಗಳಿಂದ ಕೂಡ ಪ್ರತಿಕ್ರಿಯೆ ಬಂದಿರುವಂಥದ್ದು. ಅಲ್ಪ ಪ್ರಮಾಣದಲ್ಲಿ ನೀರು ಬಿಡ್ತೀವಿ ಅನ್ನೋಂಥದ್ರ ಬಗ್ಗೆ ಅವರು ಹೇಳಿದ್ದಾರೆ. ಈಗಾಗಲೇ ನೀರು ಹರಿಸಿದ್ದಾರೆ ಅಂತೇಳಿ ಶ್ರೀಮಠ ಕೂಡ ಸ್ಪಷ್ಟನೆ ನೀಡಿದೆ. ಆದರೆ ಭಕ್ತರು ಯಾರೆಲ್ಲ ಶ್ರೀಮಠಕ್ಕೆ ಬರ್ತಾರೆ ಪುಣ್ಯ ಸ್ನಾನ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಭಕ್ತರು ಮುಂದೇನು ಮಾಡಬೇಕು ಅನ್ನುವಂಥ ಒಂದು ಸ್ಥಿತಿ ಸದ್ಯ ಮಂತ್ರಾಲಯದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಶ್ರೀಮಠ ಸ್ಪಷ್ಟತೆ ಮತ್ತು ಭಕ್ತರಿಗೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ತುಂಗಭದ್ರಾ ನದಿಯಲ್ಲಿ ಮಿಂದೆದ್ದು ಪುಣ್ಯ ಸ್ನಾನಕ್ಕಾಗಿ ಮತ್ತು ಪುಣ್ಯ ಸ್ನಾನದ ಒಂದು ನಿರೀಕ್ಷೆಯಲ್ಲಿ ಬರ್ತೀರಿ, ಎಲ್ಲರೂ ಕೂಡ ನಿರಾಶೆಗೆ ಒಳಗಾಗ್ತಾ ಇದ್ದೀರಿ. ಆದರೆ ಅವ್ರಿಗೆ ಪ್ರತ್ಯೇಕವಾಗಿ ಸ್ನಾನಘಟ್ಟಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ, ಶವರ್ಗಳನ್ನು ಹಾಕಿಕೊಟ್ಟಿದ್ದೀವಿ. ಎಲ್ಲರೂ ಕೂಡ ಅಲ್ಲೇ ಸ್ನಾನ ಮಾಡಬೇಕು ಮತ್ತು ಎಲ್ಲರೂ ಕೂಡ ಅದನ್ನೇ ಪುಣ್ಯ ಸ್ನಾನ ಅಂತ ಭಾವಿಸಿ ರಾಯರ ಒಂದು ದರ್ಶನವನ್ನು ಪಡಿಬೇಕು ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಭಕ್ತರು ಕೂಡ ಈ ಒಂದು ಶ್ರೀಮಠದ ಸೌಲಭ್ಯವನ್ನು ಬಳಸ್ಕೊಳ್ಳಿಕ್ಕೆ ಸದ್ಯ ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ವೇಳೆ ಶ್ರೀಮಠದಿಂದ ಈ ಸ್ನಾನಘಟ್ಟಗಳ ವ್ಯವಸ್ಥೆ ಆಗದೇ ಇದ್ದ ಪಕ್ಷದಲ್ಲಿ ಆರಾಧನೆ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಸ್ನಾನಕ್ಕೂ ಕೂಡ ಭಕ್ತರಿಗೆ ಸಾಕಷ್ಟು ಸಮಸ್ಯೆ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇತ್ತು. ಇದರ ಜೊತೆಗೆ ಖಾಸಗಿ ವಸತಿ ಗೃಹಗಳೇನಿದ್ದಾವೆ ಅಲ್ಲಿ ಹೆಚ್ಚುವರಿ ಹಣದ ಒಂದು ವಸೂಲಿ ಆಗುತ್ತೆ ಅನ್ನೋದು ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಶ್ರೀಮಠ ಇವೆಲ್ಲ ಮಾಹಿತಿ ತಿಳಿದು ಖುದ್ದು ತಾವೇ ನೂರಾರು ಶವರ್ಗಳನ್ನು ಸದ್ಯ ತುಂಗಭದ್ರಾ ನದಿ ತೀರದಲ್ಲೇ ಒಂದು ಅಳವಡಿಕೆ ಮಾಡಿದ್ದಾರೆ. ಭಕ್ತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಸ್ನಾನಘಟ್ಟಗಳ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ
ಕುಡಿಯೋ ನೀರಿನ ಸಮಸ್ಯೆ ಕೂಡ ಆಗದೇ ಇರುವಂತಹ ನಿಟ್ಟಿನಲ್ಲಿ ಶ್ರೀಮಠ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಸದ್ಯ ಮಾಡಿರುವಂಥದ್ದು ಮತ್ತು ರಾಯರ ಆರಾಧನೆಗೆ ಬರುವಂಥ ಭಕ್ತರಿಗೆ ಯಾವುದೇ ಅನಾನುಕೂಲತೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ವಸತಿ ವ್ಯವಸ್ಥೆ ಇರ್ಬೋದು, ಜೊತೆಗೆ ಸ್ನಾನದ ವ್ಯವಸ್ಥೆ ಇರ್ಬೋದು, ಜೊತೆಗೆ ಭೋಜನ ಆಗಿರ್ಬೋದು, ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ರಾಯರ ಸೇವೆಗಳ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಭಕ್ತರಿಗೆ ಈಸಿಯಾಗಿ ಸಲೀಸಾಗಿ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ರಮಗಳನ್ನು ಸದ್ಯ ಶ್ರೀಮಠ ತೆಗೆದುಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಡಿಜಿಟಲ್ ಮಂತ್ರಾಲಯ.